ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈ ದಿನ ನಾವು ಬೀದಿ ಕುತ್ತುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸುಮಾರು ಜನ ಬೀದಿ ಕುತ್ತುಗಳಂದರೆ ಏನು, ಅದರಿಂದ ಆಗುವಂತಹ ಪರಿಣಾಮಗಳೇನು ಎಂಬುದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದನ್ನು ನಾವು ಸಂಪೂರ್ಣವಾಗಿ ಚಿತ್ರದ ಮೂಲಕ ನಾವು ತೋರಿಸೋದಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈಗ ಮೊದಲಿಗೆ ನಾವು ಬೀದಿ ಕುತ್ತುಗಳನ್ನು ನೋಡಿದಾಗ ನಿವೇಶನದ ಯಾವುದೇ ಒಂದು ಮೂಲೆಯಲ್ಲಿ ರಸ್ತೆಯ ಎದುರು ಒಂದು ನಿಂತ ಸಂದರ್ಭದಲ್ಲಿ ಅದನ್ನು ಬೀದಿ ಕುತ್ತು ಅಂತ ಕರೀತಾರೆ. ಒಟ್ಟು ನಾವು ಒಂದು ಮನೆಗೆ ನಾವು ಕನಿಷ್ಠ ಅಂದರೆ 8 ರೀತಿಯಾದಂತಹ ಬೀದಿ ಕುತ್ತುಗಳನ್ನು ನಾವು ನೋಡ್ತೇವೆ. ಯಾವುದ್ಯಾವುದು ಬೀದಿ ಕುತ್ತುಗಳು ಅಂತ ಹೇಳಿದಾಗ ನೋಡಿ, ಇದೊಂದು ನಿವೇಶನ ಇದೆ. ಉತ್ತರ, ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ಇರುವಂಥ ಒಂದು ನಿವೇಶನ ಇದೆ. ಈಗ ಒಂದು ನಿವೇಶನ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಎಷ್ಟು ಬೀದಿ ಕುತ್ತುಗಳು ಬರುತ್ತದೆ ಎಂಬುದನ್ನು ನಾವು ತಿಳ್ಕೊಂಡಾಗ ನೋಡಿ, ಇದು ಉತ್ತರದಲ್ಲಿ ಇರೋದರಿಂದ ಈ ನಿವೇಶನದ ಉತ್ತರದ ಈಶಾನ್ಯ ಭಾಗದಲ್ಲಿ ರಸ್ತೆಗಳು ಬಂದಂಥ ಸಂದರ್ಭದಲ್ಲಿ ಈ ಒಂದು ನೋಟವು ಇದರ ಮೇಲೆ ಬೀಳುತ್ತದೆ. ಇದನ್ನು ಈ ನೋಟವನ್ನು ನಾವು ಉತ್ತರ ಈಶಾನ್ಯದ ಬೀದಿ ಕುತ್ತು, ಬೀದಿ ಪೋಟು ಅಥವಾ ಬೀದಿ ಶೂಲೆ ಎಂಬುದನ್ನು ನಾವು ಕರೀತೇವೆ. ಇದು ಉತ್ತರ ಈಶಾನ್ಯದ ಬೀದಿ ಕುತ್ತು. ಇದು ನಾವು ತಗೊಂಡಾಗ ಪೂರ್ವ ಈಶಾನ್ಯದ ಬೀದಿ ಕುತ್ತು. ಅದೇ ರೀತಿಯಾಗಿ ಮಧ್ಯದಲ್ಲಿ ಬಂದಾಗ ಈ ನಿವೇಶನ ಏನಿದೆಯೋ ಆ ನಿವೇಶನಕ್ಕೆ ಸರಿಯಾಗಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಪೂರ್ವದ ಬೀದಿ ಕುತ್ತು ಎಂದು ಕರೀತಾರೆ. ಆನಂತರ ಇಲ್ಲಿ ನಾವು ತಗೊಂಡಾಗ ಪೂರ್ವ ಆಗ್ನೇಯ ಅಂದರೆ ನಿವೇಶನದ ಪೂರ್ವದ ಕಡೆ ಆಗ್ನೇಯ ಭಾಗದಲ್ಲಿ ಈ ರಸ್ತೆಯ ಒಂದು ನೋಟವನ್ನು ಬಂದಂಥ ಸಂದರ್ಭದಲ್ಲಿ ಇದನ್ನು ನಾವು ಪೂರ್ವ ಆಗ್ನೇಯದ ಬೀದಿ ಕುತ್ತು ಅಂತ ಕರೀತೇವೆ. ಅದೇ ರೀತಿಯಾಗಿ ದಕ್ಷಿಣದ ಮುಖವನ್ನು ಹೊಂದಿರುವಂತಹ ನಿವೇಶನಕ್ಕೆ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ದಕ್ಷಿಣ ಆಗ್ನೇಯದ ಬೀದಿ ಕುತ್ತು ಅಂತ ನಾವು ಕರೀತೇವೆ. ಅದೇ ರೀತಿಯಾಗಿ ದಕ್ಷಿಣಕ್ಕೆ ಮತ್ತೊಂದು ಬೀದಿ ಕುತ್ತು ಬರುತ್ತದೆ, ಅದು ಮಧ್ಯಭಾಗದಲ್ಲಿ ಬರುತ್ತದೆ. ನಿವೇಶನದ ಮಧ್ಯಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳು ಇರೋದಿಲ್ಲ. ಅದೇ ರೀತಿಯಾಗಿ ಈ ದಕ್ಷಿಣದ ನೈಋತ್ಯ ಭಾಗದಲ್ಲಿ ಅಂದರೆ ದಕ್ಷಿಣ ನೈಋತ್ಯದಲ್ಲಿ ಒಂದು ಬೀದಿ ಕುತ್ತು ಬರುತ್ತದೆ. ಅದೇ ರೀತಿಯಾಗಿ ಪಶ್ಚಿಮದ ನಿವೇಶನಕ್ಕೆ ಪಶ್ಚಿಮ ನೈಋತ್ಯದ ಬೀದಿ ಕುತ್ತು, ಮತ್ತು ಪಶ್ಚಿಮದ ವಾಯುವ್ಯದ ಬೀದಿ ಕುತ್ತು, ಉತ್ತರ ವಾಯುವ್ಯದ ಬೀದಿ ಕುತ್ತು ಮತ್ತು ನಾವು ಉತ್ತರದ ಬೀದಿ ಕುತ್ತು. ಈ ರೀತಿಯಾಗಿ ನಾವು ಬೀದಿ ಕುತ್ತುಗಳನ್ನು ನಾವು ನೋಡ್ತೇವೆ. ಈ ಬೀದಿ ಕುತ್ತುಗಳು ಏನನ್ನು ಉಂಟು ಮಾಡ್ತವೆ ಅಂತ ನಾವು ತಿಳ್ಕೊಂಡ ಸಂದರ್ಭದಲ್ಲಿ ಒಳ್ಳೆಯ ಬೀದಿ ಕುತ್ತುಗಳು ಮತ್ತು ಕೆಟ್ಟದಾದಂತಹ ಅಶುಭ ಬೀದಿ ಕುತ್ತುಗಳಂತ ನಾವು ನೋಡ್ತೇವೆ. ಬೀದಿ ಕುತ್ತುಗಳಲ್ಲಿ 2 ರೀತಿ ಇದೆ, ಶುಭ ಮತ್ತು ಅಶುಭ. ಶುಭ ಇರುವಂತಹ ಬೀದಿ ಕುತ್ತುಗಳು ಅನೇಕ ರೀತಿಯಲ್ಲಿ ಮನೆಯಲ್ಲಿ ಸಂಪತ್ತನ್ನು ಉಂಟು ಮಾಡಿದರೆ, ಅಶುಭವಾದಂತಹ ಬೀದಿ ಕುತ್ತುಗಳು ಮನೆಯಲ್ಲಿ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಬರ್ತದೆ. ಉದಾಹರಣೆಗೆ ನಾವು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ಒಂದು ನಿವೇಶನ ಇದೆ ಅಂತ ತಿಳ್ಕೊಳ್ಳೋಣ. ಇದು ಉತ್ತರದ ಭಾಗ, ಇದು ಪೂರ್ವದ ಭಾಗ. ಈ ನಿವೇಶನದಲ್ಲಿ ಪೂರ್ವ ಈಶಾನ್ಯಕ್ಕೆ ಒಂದು ರಸ್ತೆಯು ಎದುರಾಗಿ ಬಂದು ಅದು ನೋಟವನ್ನು ಬೀರ್ತಾ ಇದೆ ಅಂತ ತಿಳ್ಕೊಂಡಾಗ ಇದನ್ನು ನಾವು ಪೂರ್ವ ಈಶಾನ್ಯದ ಬೀದಿ ಕುತ್ತು ಅಂತ ನಾವು ಕರೀತೇವೆ. ಇಂತಹ ಪೂರ್ವ ಈಶಾನ್ಯದ ಬೀದಿ ಕುತ್ತನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಯಾವ ನಿವೇಶನಕ್ಕೆ ಈ ರೀತಿಯಾದಂತಹ ಬೀದಿ ಕುತ್ತು ಬರುತ್ತದೋ ಆ ಮನೆಗೆ ಆ ಒಂದು ನಿವೇಶನಕ್ಕೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇರ್ತದೆ. ಮನೆಯ ಯಜಮಾನನಿಗೆ ಮತ್ತು ಮೊದಲನೇ ಸಂತತಿಯನ್ನು ಒಳಗೊಂಡು ಮನೆಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರಿಗೂ ಸಹ ಒಳ್ಳೆಯ ಫಲಿತಾಂಶಗಳನ್ನು ಅದು ಕೊಡ್ತದೆ. ಇಲ್ಲಿ ಈ ಒಂದು ಬೀದಿ ಕೂತಿನಿಂದ ಉತ್ತಮವಾದಂತಹ ಆರೋಗ್ಯವನ್ನು ನಾವು ಈ ಮನೆಯಲ್ಲಿ ಕಾಣಬಹುದು. ಮನೆಯಲ್ಲಿ ಬಡ್ತಿ, ಪ್ರಮೋಷನ್ಸನ್ನು ನಾವು ನೋಡಬಹುದು ಮತ್ತು ಸಕಲ ಐಶ್ವರ್ಯಗಳನ್ನು ಸಹ ಉಂಟು ಮಾಡ್ತದೆ. ಆದರೆ ಸರಿಯಾದ ರೀತಿಯಲ್ಲಿ ಈಶಾನ್ಯ ಲೋಪವಾಗದ ಹಾಗೆ ನಾವು ನಿರ್ಮಾಣವನ್ನು ಮಾಡಬೇಕು. ಉತ್ತಮವಾದ ಬೀದಿ ಕುತ್ತಿದೆ ಅಂತ ಹೇಳಿಬಿಟ್ಟು ನಾವು ಅದರಲ್ಲಿ ಏನಾದರೂ ಲೋಪವನ್ನು ಈಶಾನ್ಯ ಮೂಲೆಯಲ್ಲಿ ಮಾಡಿದಾಗ ಕೆಟ್ಟ ಪರಿಣಾಮ ಬರ್ತದೆ. ಆದ್ದರಿಂದ ಉತ್ತಮವಾದಂಥ ರೀತಿಯಲ್ಲಿ ಈಶಾನ್ಯ ಕುತ್ತು ಬಳಸಿಕೊಂಡು ಇದಕ್ಕೆ ನೇರವಾದಂಥ ರೀತಿಯಲ್ಲಿ ಬಾಗಿಲನ್ನು ಇಟ್ಟು ನಾವು ಆ ಕುತ್ತನ್ನು ಒಳಗೆ ಬರುವ ಹಾಗೆ ಮಾಡಿಕೊಂಡರೆ ಆ ಮನೆಯಲ್ಲಿ ಶುಭವಾದಂತಹ ಫಲಿತಾಂಶಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ನಾವು ಮತ್ತೊಂದು ನಿವೇಶನವನ್ನು ನೋಡೋಣ. ಇದು ಉತ್ತರ ಮತ್ತು ಪೂರ್ವ. ಇಲ್ಲಿ ಉತ್ತರದ ಭಾಗದಿಂದ ಒಂದು ಬೀದಿ ನೋಟವು ಬರ್ತಾ ಇದೆ. ಇದನ್ನು ನಾವು
ಉತ್ತರ ಈಶಾನ್ಯದ ಬೀದಿ ಕೂತು ಅಂತ ನಾವು ಕರಿತೇವೆ. ಉತ್ತರದ ಈಶಾನ್ಯದ ಬೀದಿ ಕೂತು ಇರುವಂತಹ ಕಟ್ಟಡಗಳಾಗಿರಬಹುದು, ವ್ಯಾಪಾರ ಸ್ಥಳಗಳಾಗಿರಬಹುದು ಅಥವಾ ಕಾರ್ಖಾನೆಗಳಾಗಿರ್ಬೋದು, ಇಂತಹ ಒಂದು ಜಾಗದಲ್ಲಿ ನಿರ್ಮಾಣವನ್ನು ಮಾಡಿದರೆ ಆ ಮನೆಯಲ್ಲಿರುವಂತಹ ಮಹಿಳೆಯರಿಗಾಗಿರಬಹುದು ಅಥವಾ ಮೊದಲನೇ ಸಂತಾನಕ್ಕಾಗಿರ್ಬೋದು ಎಲ್ಲರಿಗೂ ಸಹ ಏನಂತಂದರೆ ಒಳ್ಳೆಯ ಫಲಿತಾಂಶಗಳನ್ನು, ಆರೋಗ್ಯ ಮತ್ತು ಮುಖ್ಯವಾಗಿ ಆರ್ಥಿಕತೆ ಫೈನಾನ್ಸ್ನಲ್ಲಿ ಹೆಚ್ಚಿನ ಒಂದು ಏನು ಮಾಡ್ತದೆ, ಉತ್ತಮವಾದಂಥ ಬೆಳವಣಿಗೆಯನ್ನು ಇದು ಉಂಟು ಮಾಡ್ತದೆ. ಆದ್ದರಿಂದ ಈ ಉತ್ತರ ಈಶಾನ್ಯದ ಬೀದಿ ಕೂತು ಏನು ಮಾಡ್ತದೆ ಅಂದರೆ ಶುಭ ಫಲವನ್ನು ಕೊಡುತ್ತದೆ. ಇಲ್ಲಿ ನಾವು ಗಮನಿಸಿದಾಗ ಪೂರ್ವ ಈಶಾನ್ಯದ ಬೀದಿ ಕೂತು ಆರೋಗ್ಯವನ್ನು ಮತ್ತು ಬಡ್ತಿಯನ್ನು ಕೊಟ್ಟರೆ ಇದು ಉತ್ತಮವಾದಂಥ ರೀತಿಯಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮವನ್ನು ಪಡಿಸ್ತದೆ. ಆನಂತರ ನಾವು ಮತ್ತೊಂದು ನಿವೇಶನ ನೋಡಿದಾಗ ಇದು ಪೂರ್ವ ಆಗ್ನೇಯದ ಬೀದಿ ಕೂತು. ಈ ಪೂರ್ವ ಆಗ್ನೇಯದ ಬೀದಿ ಕೂತು ಇರುವಂತಹ ಕಟ್ಟಡಗಳಲ್ಲಿ, ನಿವೇಶನಗಳಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಆ ಮನೆಯ ಯಜಮಾನಿ ಏನಾಗಿರ್ತಾಳೆ, ಆ ಮನೆಯಲ್ಲಿ ತಾನೇ ಬಾಸ್ನಂತೆ ವರ್ತಿಸ್ತಾ ಇರ್ತಾಳೆ. ಈ ಮನೆಯಲ್ಲಿ ಹೆಣ್ಣು ಸಂತತಿಗಳು ಹೆಚ್ಚಾಗಿರ್ತದೆ. ಅಲ್ಲದೆ ಇವರು ಮೋಸಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ, ಅಂದರೆ ಆರ್ಥಿಕವಾದಂತಹ ರೀತಿಯಲ್ಲಿ ಯಾರಿಗಾದರೂ ಹಣವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಆದ್ದರಿಂದ ಪೂರ್ವ ಆಗ್ನೇಯದ ಬೀದಿ ಕೂತು ಅಷ್ಟೊಂದು ಶುಭವಲ್ಲ. ಇದನ್ನು ನಾವು ಅಶುಭವಾದಂತಹ ಬೀದಿ ಕೂತು ಅಂತ ನಾವು ಕರಿತೇವೆ. ಇದು ಎರಡನೇ ಸಂತಾನ ಮತ್ತು ಮಹಿಳೆಯರಿಗೆ, ಮನೆಯ ಯಜಮಾನರಿಗೆ ತೊಂದರೆಯನ್ನು ಕೊಡುತ್ತದೆ. ಅದೇ ರೀತಿಯಾಗಿ ನಾವು ಮತ್ತೊಂದು ನಿವೇಶನವನ್ನು ಗಮನಿಸಿದಾಗ ಇದು ದಕ್ಷಿಣ ಆಗ್ನೇಯದ ಬೀದಿ ಕೂತು. ಈ ದಕ್ಷಿಣ ಆಗ್ನೇಯದ ಬೀದಿ ಕೂತು ಇದು ಶುಭ ಫಲವನ್ನು ಕೊಡುತ್ತದೆ. ಮಹಿಳೆಯರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಡೋದರೊಂದಿಗೆ ಉತ್ತಮವಾದಂತಹ ಮನೆಯಲ್ಲಿ ಅನುಕೂಲಗಳನ್ನು ಇದು ಉಂಟು ಮಾಡ್ತದೆ. ಆನಂತರ ಮತ್ತೊಂದು ನಿವೇಶನವನ್ನು ಗಮನಿಸಿದಾಗ ಇದು ದಕ್ಷಿಣದ ರಸ್ತೆಯಾಗಿದೆ. ಈ ದಕ್ಷಿಣಕ್ಕೆ ಅಭಿಮುಖವಾಗಿ ಒಂದು ಬೀದಿ ಕೂತು ಬಂದು ಸಹ ಇಲ್ಲಿ ನಿಂತಿದೆ. ಇದನ್ನು ನಾವು ದಕ್ಷಿಣದ ನೈಋತ್ಯ ಬೀದಿ ಕೂತು ಅಂತ ನಾವು ಕರೀತೇವೆ. ಈ ದಕ್ಷಿಣದ ನೈಋತ್ಯ ಬೀದಿ ಕೂತಿರುವಂತಹ ಮನೆಗಳಲ್ಲಿ ಸಾಮಾನ್ಯವಾಗಿ ದುಷ್ಪರಿಣಾಮಗಳನ್ನು ಅದು ಉಂಟು ಮಾಡ್ತಾ ಇರ್ತದೆ. ಮನೆಯ ಯಜಮಾನಿ ಮತ್ತು ಮೊದಲನೇ ಸಂತತಿಗೆ ಅನಾರೋಗ್ಯವನ್ನು ಉಂಟು ಮಾಡೋದರೊಂದಿಗೆ ತೊಂದರೆಗಳನ್ನು ಉಂಟು ಮಾಡ್ತಾ ಇರ್ತದೆ. ಮನೆಯ ಯಶಸ್ಸಿಗೆ ಒಂದು ರೀತಿಯಾದಂತಹ ತೊಂದರೆಗಳನ್ನು ಉಂಟು ಮಾಡ್ತಾ ಇರ್ತದೆ. ನಾವು ಯಾವುದೇ ಒಂದು ನಗರ ಪ್ರದೇಶ ಆಗಿರ್ಬೋದು ಅಥವಾ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯ ಇರುವಂತಹ ಬೀದಿ ಕೂತುಗಳನ್ನು ಇರುವಂಥ ಮನೆಗಳನ್ನು ಗಮನಿಸಿದಾಗ ಅವರು ಆರ್ಥಿಕವಾಗಿ ಆಗಲಿ ಅಥವಾ ಎಲ್ಲ ರೀತಿಯಾದಂಥ ತೊಂದರೆಗಳನ್ನು ಅನುಭವಿಸುವಂತಹ ಸಂದರ್ಭಗಳನ್ನು ನಾವು ಗಮನಿಸಬಹುದಾಗಿದೆ. ಇದು ಪಶ್ಚಿಮ ರಸ್ತೆಯಾಗಿದೆ. ಇದು ಪಶ್ಚಿಮ ನೈಋತ್ಯ ಬೀದಿ ಕೂತು. ಈ ಪಶ್ಚಿಮ ನೈಋತ್ಯ ಬೀದಿ ಕೂತು ಸಹ ತೊಂದರೆಗಳನ್ನು ಉಂಟು ಮಾಡ್ತದೆ. ಹಾಗಾದರೆ ಇದು ಯಾರಿಗೆ ತೊಂದರೆಯನ್ನು ಉಂಟು ಮಾಡ್ತದೆ ಅಂದಾಗ ಮುಖ್ಯವಾಗಿ ಆ ಮನೆಯ ಯಜಮಾನ ಮತ್ತು ಗಂಡು ಸಂತಾನ ಅಂತ ಏನಿದೆ ಆ ಸಂತಾನಕ್ಕೆ ತೊಂದರೆಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳನ್ನು ನಾವು ಹೆಚ್ಚಾಗಿ ಕಾಣಬಹುದು. ಅನಾರೋಗ್ಯಗಳು ಅಥವಾ ಉದ್ಯೋಗದಲ್ಲಿ ತೊಂದರೆಗಳನ್ನು ನಾವು ಕಾಣಬಹುದು. ಪ್ರಗತಿಗೆ ಕುಂಠಿತವಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರ್ತದೆ. ಆದ್ದರಿಂದ ದಕ್ಷಿಣ ಮತ್ತು ಪಶ್ಚಿಮ ನೈಋತ್ಯ ಬೀದಿ ಕೂತುಗಳಲ್ಲಿರುವಂತಹ ನಿವೇಶನಗಳನ್ನು ಕೊಂಡಂಥ ಸಂದರ್ಭದಲ್ಲಿ ಅಥವಾ ಗೃಹವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕದಾದಂತಹ ಪರಿಹಾರಗಳನ್ನು ಮಾಡಿಕೊಂಡರೆ ಉತ್ತಮವಾದಂತಹ ಬೆಳವಣಿಗೆಗಳನ್ನು ನಾವು ಪಡೆಯಬಹುದು. ಅನಂತರ ಮತ್ತೊಂದು ಬೀದಿ ಕೂತಿಯನ್ನು ನೋಡಿದಾಗ ಇದು ಪಶ್ಚಿಮ ವಾಯುವ್ಯ ಬೀದಿ ಕೂತು. ಈ ಪಶ್ಚಿಮ ವಾಯುವ್ಯ ಬೀದಿ ಕೂತು ಉತ್ತಮವಾದಂಥ ಫಲಿತಾಂಶಗಳನ್ನು ನೀಡುತ್ತದೆ. ಅದೇ ರೀತಿಯಾಗಿ ಮತ್ತೊಂದು ಉತ್ತರ ವಾಯುವ್ಯ ಬೀದಿ ಕೂತು. ಈ ಉತ್ತರ ವಾಯುವ್ಯ ಬೀದಿ ಕೂತು ಮಹಿಳೆಯರಿಗೆ ಅನಾರೋಗ್ಯಗಳನ್ನು ಉಂಟು ಮಾಡ್ತದೆ. ಮೂರನೇ ಸಂತಾನ ಮತ್ತು 7ನೇ ಸಂತಾನ ಇದ್ದರೆ ಇದಕ್ಕೆ ತೊಂದರೆಯನ್ನು ಕೊಡುತ್ತದೆ. ನೋಡಿ, ಇಲ್ಲಿ ನಾವು ಗಮನಿಸಿದಾಗ ಈಶಾನ್ಯದಲ್ಲಿ ಏನಾದರೂ ಲೋಪವಾದರೆ ಮೊದಲನೇ ಸಂತಾನ ಮತ್ತು 4ನೇ ಸಂತಾನಕ್ಕೆ, ಆಗ್ನೇಯದಲ್ಲಿ ತೊಂದರೆಯಾದಂಥ ಸಂದರ್ಭದಲ್ಲಿ 2ನೇ ಸಂತಾನ ಮತ್ತು 5ನೇ ಸಂತಾನ, ಈ ರೀತಿಯಾಗಿ ಪ್ರತಿಯೊಂದು ದಿಕ್ಕುಗಳಿಗೂ ಸಹ ನಾವು ನೋಡಬಹುದಾಗಿದೆ. ಇದು 2ನೇ ಸಂತಾನ, 3ನೇ ಸಂತಾನ, 4ನೇ ಸಂತಾನ, 5ನೇ ಸಂತಾನ,
ಈ ರೀತಿಯಾಗಿ 6ನೇ ಸಂತಾನ, 7ನೇ ಸಂತಾನ, ಈ ರೀತಿಯಲ್ಲಿ ಒಂದೊಂದು ದಿಕ್ಕುಗಳಿಗೂ ಸಹ ಒಂದೊಂದು ಸಂತಾನ ಇರುತ್ತದೆ. ಆದರೆ ಈಗಿನ ಕಾಲದಲ್ಲಿ ಕೇವಲ 1 ಮತ್ತು 2 ಮಕ್ಕಳನ್ನು ಹೊಂದಿರೋದರಿಂದ ಅದು ಆಯಾ ಮಕ್ಕಳಿಗೆ ಅನುಗುಣವಾಗಿ ಆ ಒಂದು ತೊಂದರೆಗಳನ್ನು ಅನುಭವಿಸುತ್ತಾ ಹೋಗಬೇಕಾಗ್ತದೆ. ಹಾಗಾದರೆ ಶುಭ ಬೀದಿಕುತುಗಳು ಅಥವಾ ಅಶುಭ ಬೀದಿಕುತುಗಳನ್ನು ಹೇಗೆ ನಾವು ಅದನ್ನು ಕಂಡುಹಿಡಿಯಬೇಕಂದ್ರೆ ಅದಕ್ಕೂ ಒಂದು ನಕ್ಷೆಯನ್ನು ನಾವೀಗ ನೋಡೋಣ. ನೋಡಿ, ಯಾವುದೇ ಒಂದು ನಿವೇಶನ ನಾವು ತಗೊಂಡಾಗ ಸುಲಭವಾಗಿ ಯಾವುದು ಶುಭ ಬೀದಿಕುತ್ತು ಅಥವಾ ಅಶುಭ ಬೀದಿಕುತ್ತು ಯಾವುದು ಎಂಬುದನ್ನು ಹೇಗೆ ತಿಳಿಯಬೇಕು ಅನ್ನುವಂಥ ಪ್ರಶ್ನೆ ಅನೇಕ ಜನರಲ್ಲಿ ಮೂಡಿರ್ತದೆ. ಈಗ ನಾವು ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಇದನ್ನು ನಾವು ದೇವಮೂಲೆಗಳಂತ ನಾವು ಕರೀತೇವೆ. ಇದನ್ನು ಸಾಮಾನ್ಯವಾಗಿ ಇದನ್ನು ದೇವಮೂಲೆ ಅಂತ ಕರೀತೇವೆ. ಪೂರ್ವ ಈಶಾನ್ಯದ ಬೀದಿಕುತ್ತು ಶುಭವಾಗಿರ್ತದೆ, ಮತ್ತು ನಾವು ಉತ್ತರ ಈಶಾನ್ಯ ಬೀದಿಕುತ್ತು ಶುಭವಾಗಿರ್ತದೆ. ಈ ಒಂದು ಜಾಗದಲ್ಲಿ ಪೂರ್ವ ಈಶಾನ್ಯ ಆಗಿರಬಹುದು ಅಥವಾ ಉತ್ತರ ಈಶಾನ್ಯದಲ್ಲಿ ಬಾಗಿಲನ್ನು ಇಡುವುದಾಗಲಿ ಅಥವಾ ಬೀದಿಕುತ್ತುಗಳು ಬಂದರೆ ಶುಭವಾಗಿರ್ತದೆ. ಇದಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಅಂದರೆ ಈ ಪೂರ್ವ ಈಶಾನ್ಯಕ್ಕೆ ಅಭಿಮುಖವಾದಂತಹ ಈ ಜಾಗವಾಗಿರಬಹುದು, ಅದೇ ರೀತಿಯಾಗಿ ಉತ್ತರ ಈಶಾನ್ಯಕ್ಕೆ ಅಭಿಮುಖವಾಗಿ ಅಂದರೆ ಈ ಒಂದು ದೇವಮೂಲೆಗೆ ವಿರುದ್ಧವಾಗಿರುವಂತಹ ದೇವಮೂಲೆಗಳು ಈ ಜಾಗದಲ್ಲಿ ಬೀದಿಕುತ್ತುಗಳು ಬಂದರೆ ಶುಭ ಫಲಗಳನ್ನು ಕೊಡುತ್ತದೆ. ಯಾಕಂದರೆ ಇಲ್ಲಿ ಎರಡೂ ಸಹ ಏನಾಗಿದೆ, ಶುಭ ದಿಕ್ಕುಗಳಾಗಿರೋದ್ರಿಂದ ಈ ಉತ್ತರಕ್ಕೆ ಅಭಿಮುಖವಾಗಿ ದಕ್ಷಿಣಾಗ್ನೇಯ ಬೀದಿಕುತ್ತು ಶುಭವಾಗಿರ್ತದೆ, ಮತ್ತು ಪೂರ್ವ ಈಶಾನ್ಯಕ್ಕೆ ಅಭಿಮುಖವಾಗಿರುವಂತಹ ಪಶ್ಚಿಮ ವಾಯುವ್ಯ ಬೀದಿಕುತ್ತು ಸಹ ಶುಭವಾಗಿರ್ತದೆ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲ ದಿಕ್ಕುಗಳ ಬೀದಿಕುತ್ತುಗಳು ಏನಾಗಿರ್ತದೆ, ಅಶುಭವಾಗಿರ್ತದೆ. ಈ ಒಂದು ನಿವೇಶನಗಳನ್ನು ನಾವು ಸಾಧ್ಯವಾದಷ್ಟು ಕೊಳ್ಳಬೇಕಾದರೆ ಅದನ್ನು ಗಮನಿಸಿ ನಾವು ಅದನ್ನು ತೆಗೆದುಕೊಳ್ಬೇಕಾಗ್ತದೆ. ಕೆಲವು ಸಾರಿ ಕೆಲವರಿಗೆ ಪ್ರಶ್ನೆ ಬಂದಿದೆ, ಗುರುಗಳೇ, ಈಗ ನಾವು ನಿವೇಶನ ತಗೊಂಡು ಬಿಟ್ಟಿದ್ದೇವೆ ಅಥವಾ ನಾವು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ, ಹಾಗಾದರೆ ಏನು ಮಾಡಬೇಕು ಎಂಬುವಂಥ ಪ್ರಶ್ನೆ ಅನೇಕ ಜನರಲ್ಲಿ ಮೂಡಿದೆ. ಆಗ ಅದಕ್ಕೂ ಸಹ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಉತ್ತಮವಾದಂಥ ಫಲಗಳನ್ನು ಸಹ ನಾವು ಪಡೆಯಬಹುದು. ಅದನ್ನು ನಾವು ರೇಖಾಚಿತ್ರದ ಮೂಲಕ ಈಗ ನಾವು ತಿಳಿಸ್ಕೊಡ್ತೇನೆ. ನೋಡಿ, ಅಶುಭ ಬೀದಿಕುತ್ತು ಬಂದಂಥ ಸಂದರ್ಭದಲ್ಲಿ ನಿವೇಶನಕ್ಕಾಗಲಿ ಅಥವಾ ಕಟ್ಟಿರುವಂಥ ಕಟ್ಟಡಕ್ಕಾಗಲಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಬೇಕಾಗುವುದು ಎಂಬುವಂತಹ ಭಯ ಪಡುವಂಥ ಅವಶ್ಯಕತೆ ಏನಿಲ್ಲ. ಏಕೆಂದರೆ ನೋಡಿ, ಪೂರ್ವ ಆಗ್ನೇಯದ ಬೀದಿಕುತ್ತು ಬರುವಂಥ ಸಂದರ್ಭದಲ್ಲಿ ನಮ್ಮ ನಿವೇಶನಕ್ಕೆ ಆ ಕೊನೆಯ ಭಾಗದಲ್ಲಿ ಆಗ್ನೇಯ ಭಾಗದಲ್ಲಿ ಕನಿಷ್ಠ 2 ಅಡಿ ಅಗಲ ಮತ್ತು 3 ಅಡಿ ಅಳತೆಯಲ್ಲಿ ಅಂದರೆ 2 x 3 ಅಳತೆಯಲ್ಲಿ ಯಾವುದಾದರೂ ಒಂದು ಗೃಹ ಈ ಥರ ಬಂದಂಥ ಸಂದರ್ಭದಲ್ಲಿ ನಾವು ಪುಟ್ಟದಾದಂಥ ಒಂದು ಗಣಪತಿಯನ್ನು ಇಡುವಂತಾಗಲಿ ಅಥವಾ ನಿಮ್ಗೆ ಇಷ್ಟವಾದಂತಹ ಒಂದು ಪೂಜಾ ಗೃಹವನ್ನು ನಿರ್ಮಾಣ ಮಾಡಿ ನಿವೇಶನದ ಕಾಂಪೌಂಡಿನ ಹೊರಭಾಗದಲ್ಲಿ ಈ ಥರ ಒಂದು ನಿರ್ಮಿಸೋದರಿಂದ ಏನಾಗ್ತದೆ ಅಂದರೆ ಈ ಬೀದಿಕುತ್ತು ಮನೆಯಗೆ ಒಡೆಯದ ಹಾಗೆ ಆಗಿ ಆ ಒಂದು ಅಶುಭ ಫಲಗಳನ್ನು ಅದು ತಡೆ ಹಿಡಿಯುತ್ತದೆ. ಅದೇ ರೀತಿಯಾಗಿ ನೈಋತ್ಯ ಭಾಗದಲ್ಲೂ ಸಹ ಒಂದು ಚಿಕ್ಕ ಗುಡಿಯನ್ನಾಗಲಿ ಅಥವಾ ಮರಗಳನ್ನು ಬೆಳೆಸೋದರಿಂದ ಸಹ ನಾವು ಈ ಒಂದು ನಿವೇಶನದ ಅಶುಭ ಫಲಗಳನ್ನು ನಾವು ಪರಿಹಾರವಾಗಿ ನಾವು ಕೊಡಬಹುದು. ಅದೇ ರೀತಿಯಾಗಿ ಪಶ್ಚಿಮ ನೈಋತ್ಯದಲ್ಲಾಗಿರ್ಬೋದು ಅಥವಾ ಉತ್ತರ ವಾಯುವ್ಯದಲ್ಲಿ ಈ ಯಾವುದೇ 4 ದಿಕ್ಕುಗಳಲ್ಲಿ ಬೀದಿಕುತ್ತು ಬಂದಂಥ ಸಂದರ್ಭದಲ್ಲಿ ಪುಟ್ಟದಾದಂತಹ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವುದು. ಸಾಧ್ಯವಿಲ್ಲದಂಥ ಸಂದರ್ಭದಲ್ಲಿ ಯಾವುದಾದರೂ ಒಂದು 4 ಅಡಿ ಎತ್ತರದಲ್ಲಿ ಒಂದು 5 ಅಡಿ ಉದ್ದದಲ್ಲಿ ಯಾವುದಾದ್ರೂ ಗೋಡೆಯನ್ನು ನಿರ್ಮಾಣ ಮಾಡಿ ಅದರ ಮೇಲೆ ಬೇರೆ ಯಾವುದಾದ್ರೂ ಒಂದು ದೇವರ ವಿಗ್ರಹವನ್ನು ಬರೆಸುವುದರಿಂದ ಅಥವಾ ಮರ ಗಿಡಗಳನ್ನು ಬೆಳೆಸೋದರಿಂದ ಈ ಒಂದು ಬೀದಿಕುತ್ತುಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಇದರಿಂದ ನಾವು ಶುಭ ಫಲಗಳನ್ನು ಪಡೆಯಬಹುದು. ಪ್ರತಿಯೊಂದಕ್ಕೂ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರ್ತದೆ. ಅದೇ ರೀತಿಯಾಗಿ ನಾವು ಹೆದರುವಂಥ ಅವಶ್ಯಕತೆ ಏನೂ ಇಲ್ಲ. ಇಂತಹ ಬೀದಿಕುತ್ತುಗಳಿರುವಂತಹ ನಿವೇಶನವನ್ನು ಕೊಂಡಂತಾಗಲಿ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ನಾವು ಈ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿಕೊಳ್ಳೋದರಿಂದ ನಮಗೆ ಶುಭ ಫಲಗಳನ್ನು ಉಂಟು ಮಾಡ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ ಈ ಮೂಲೆಗಳಲ್ಲಿ ಏನು ಮಾಡ್ತಾರೆ, ಗೋಡೆಯಲ್ಲಿ ಒಂದು ಗಣಪತಿಯನ್ನು ಅಥವಾ ಯಾವುದೋ ಒಂದು ವಿಗ್ರಹವನ್ನು ಇಟ್ಟು ಅದನ್ನು ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅದು ಪರಿಹಾರ ಅಲ್ಲ. ಯಾಕಂದರೆ ಗೋಡೆ
ಕಾಣಬಾರದು. ಈ ಮೂಲೆಗಳನ್ನು ನಾವು ಕಾಣದ ಹಾಗೆ ಯಾವುದೇ ಒಂದು ಗೋಡೆಯನ್ನು, ಮನೆಗೆ ಟಚ್ ಆಗದ ಹಾಗೆ ಒಂದು ಗೋಡೆಯನ್ನಾಗಲಿ ಅಥವಾ ಪುಟ್ಟದಾದಂಥ ಒಂದು ದೇವಾಲಯವನ್ನು ನಿರ್ಮಾಣ ಮಾಡೋದರಿಂದ ಆ ಬೀದಿ ಕುತ್ತು ಇದಕ್ಕೆ ತಗುಲೋದರಿಂದ ಹಿಂಭಾಗದಲ್ಲಿರುವಂತಹ ಮೂಲೆಗೆ ಅದು ಬಡಿಯದೆ ಆಗೇನಾಗ್ತದೆ, ಶುಭ ಫಲಗಳನ್ನು ಬರ್ತದೆ. ಬದಲಾಗಿ ನಾವು ಅಲ್ಲಿ ಗಣಪತಿಯ ಮೂರ್ತಿಯನ್ನಾಗಲಿ ಅಥವಾ ಬೇರೆ ಯಾವುದೇ ಒಂದು ಫೋಟೋವನ್ನು ಅಲ್ಲಿ ಇಟ್ಟಾಗ ಅದು ಯಾವುದೇ ರೀತಿಯಾದಂಥ ಶುಭ ಫಲವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರವಾಗಿ ತಾವುಗಳು ಈ ರೀತಿಯಾದಂಥ ಯಾವುದೇ ನಿವೇಶನಗಳಿದ್ದಂಥ ಸಂದರ್ಭದಲ್ಲಿ ಪುಟ್ಟದಾದಂತಹ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ, ಅಥವಾ ಆ ಮೂಲೆಯು ಕಾಣದ ಹಾಗೆ, ಈ ಮೂಲೆಗಳು ಕಾಣದ ಹಾಗೆ ಯಾವುದಾದ್ರು ದೊಡ್ಡ ದೊಡ್ಡ ಸಸ್ಯಗಳನ್ನು ಪಾಟ್ನಲ್ಲಿ ಇಟ್ಟು ಬೆಳೆಸೋದರಿಂದ ಇದಕ್ಕೆ ನಾವು ಪರಿಹಾರವನ್ನು ನಾವು ಸೂಚಿಸಬಹುದು. ಆದ್ದರಿಂದ ಇಂತಹ ಪರಿಹಾರಗಳನ್ನು ಬಳಸಿಕೊಂಡು ತಾವು ಸಹ ಶುಭ ಫಲಗಳನ್ನು ಪಡೆಯಬಹುದು. ಯಾವುದೇ ರೀತಿಯಾಗಿ ನಾವು ಅದನ್ನು ಎದುರಬೇಕಾಗಿದ್ದಂತಹ ಪರಿಸ್ಥಿತಿ ಇಲ್ಲಿ ಬರೋದಿಲ್ಲ.